ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ಮಂಜುನಾಥ್ ಬಗ್ರೆ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಎಲ್ಲ ನಿಮ್ಮದು ತಿಂಡಿ ಆಯಿತು ಅಂತ ಅನ್ಕೊಂತೀನಿ. ಟೈಮ್ ಆಗಿಬಿಟ್ಟೈತಲ್ಲ. ನೋಡಿರಿ, ನಮ್ಮದು ಬೆಳಗ್ಗೆ ಇವತ್ತು ತಿಂಡಿಗೆ ನಾನು ದೋಸೆ, ಚಟ್ನಿ ಆಮೇಲೆ ಪಲ್ಯ ಮಾಡಿದ್ದೆ. ಮಕ್ಕಳಿಗೆ ನಾನು ತಿಂಡಿ ತಿನ್ನಿಸಿ ಅವ್ರಿಗೆ ರೆಡಿ ಮಾಡಿ ಸ್ಕೂಲಿಗೆ ಬಾಕ್ಸ್ ಹಾಕಿ ಅವರಿಗೆ ಕಳಿಸಿದ ಮೇಲೆ ನೆಕ್ಸ್ಟ್ ನಂದು ಕೆಲಸ ಎಲ್ಲ ಸ್ಟಾರ್ಟ್ ಆಗ್ತೈತಿ. ಅದೆಲ್ಲ ಕೆಲಸನೂ ನಾನು ಮುಗಿಸ್ಕೊಂಡು ಸ್ನಾನ, ಪೂಜೆ, ತಿಂಡಿ ಎಲ್ಲ ಮುಗೀತು. ಈಗ ನೆಕ್ಸ್ಟ್ ಈಗ ಮಧ್ಯಾಹ್ನದ್ದು ಅಡುಗೆನ ಏನು ಮಾಡಬೇಕು ಅಂತ. ಈಗ ಶ್ರಾವಣ ಸ್ಟಾರ್ಟ್ ಆಗ್ತೈತಿ. ಇನ್ನೊಂದು 2 ದಿನ 3 ದಿನದಲ್ಲೆಲ್ಲ ಕ್ಲೀನಿಂಗ್ ಮಾಡ್ಕೋಬೇಕು. ನಾನಂತರೂ ನಾಳೆಯಿಂದ ಕ್ಲೀನ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡೇನೆ. ನೀವು ನಿಮ್ಮ ಮನೆಯಲ್ಲಿ ಕ್ಲೀನಿಂಗ್ ಯಾವಾಗಿಂದ ಸ್ಟಾರ್ಟ್ ಮಾಡಿರಾ, ಏನಲ್ಲೇ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಇವತ್ತಿನ ನನ್ನ ಈ ಲಾಗಲ್ಲಿ ಮಧ್ಯಾಹ್ನದ ಅಡುಗೆ ನಾನು ಏನು ಮಾಡ್ತಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಸ್ಪೆಷಲ್ಲೇ ಇವತ್ತು ಮಟನ್. ನಾನು ನಮ್ಮ ಮನೇಲಿ ಯಾವ ಥರ ನಾನು ಅಡುಗೆ ಅದು ಮಸಾಲೆ ಎಲ್ಲ ಹಾಕಿ ನಾವು ಯಾವ ಥರ ಮಾಡ್ತೇವಲ್ಲ ಆ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಮಟನ್ ಸಾರು ಮಾಡೋದು ಹೆಂಗಂತ ಈಗ ನೋಡೋಣ ಬರ್ರಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ನಮ್ಮ ಮನೇಲಿ ಮಟನ್ ಸಾರು ನಾವು ಯಾವ ಥರ ಮಾಡ್ತೀವಿ, ಆಮೇಲೆ ಅದಕ್ಕೆ ನಾನು ಏನೇನು ಮಸಾಲ ಹಾಕ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ತಿದ್ದೀನಿ. ಇಲ್ಲಿ ನೋಡಿರಿ, ಇದು ಎಲ್ಲ ಫ್ರೈ ಮಾಡ್ಕೊಳ್ಳೋದನ್ನು ನಾನು ಫಸ್ಟ್ ಹೇಳ್ತೀನಿ. ಇಲ್ಲಿ ನೋಡಿರಿ, ಈರುಳ್ಳಿ ಒಂದು 3 ಈರುಳ್ಳಿ, ಚಿಕ್ಕದು 3 ಈರುಳ್ಳಿ ತಗೊಂಡೇನಿ. ಆಮೇಲೆ 1 ಸ್ಪೂನು ಗಸಗಸೆ ತಗೊಂಡೇನಿ. 1 ಇಂಚಿನಷ್ಟು ದೊಡ್ಡದು ಚಕ್ಕೆ ತಗೊಂಡೀನಿ. ಒಂದು 5-6 ಕಾಳು ಮೆಣಸು, ಆಮೇಲೆ ಏಲಕ್ಕಿ, ಆಮೇಲೆ ಒಂದು 4ರಿಂದ 5 ಲವಂಗ, ಆಮೇಲೆ ಕೊತ್ತಂಬರಿ ಕಾಳು. ಇವಿಷ್ಟನ್ನು ಇದು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು ಒಂದು ತವಾದಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು, ಟಮಾಟ ಅದೆಲ್ಲ ಸೇರಿ. ಆಮೇಲೆ 1-2 ಟಮಾಟ ತಗೊಂಡೇನಿ. ಆಮೇಲೆ 1 ಇಂಚಿನಷ್ಟು ಶುಂಠಿ, ಆಮೇಲೆ 1-2 ಬೆಳ್ಳುಳ್ಳಿ, ಕೊತ್ತಂಬರಿ, ಆಮೇಲೆ ಸ್ವಲ್ಪ ಇದು ಕೊಬ್ಬರಿ. ನಾವು ಕೊಬ್ಬರಿ ಜಾಸ್ತಿ ಹಾಕಲ್ಲ ಫ್ರೆಂಡ್ಸ್. ನಾನು ಒಂದು ಅರ್ಧ ಇದು ಅಷ್ಟೇ ಕಾಯ್ದು ತಗೊಂಡೇನಿ. ಯಾಕಂತಂದ್ರೆ ಜಾಸ್ತಿ ಕೊಬ್ಬರಿ ಹಾಕಿದ್ರೆ ಸಾರು ಗಟ್ಟಿ ಆಗಿಬಿಡ್ತೈತಿ. ನಮ್ಮ ಮನೇಲಿ ಆ ಥರ ಗಟ್ಟಿ ಊಟ ಮಾಡಲ್ಲ, ಹಾಗಾಗಿ ಸ್ವಲ್ಪ ನೀರು ಥರನ ಮಾಡ್ತೇನೆ ನಾನು. ಅದಕ್ಕೆ ಸ್ವಲ್ಪ ಕೊಬ್ಬರಿ ತಗೊಂಡೇನಿ. ನಿಮ್ಮ ಮನೇಲಿ ನೀವು ಯಾವ ಥರ ದಪ್ಪ ಸಾರು ಊಟ ಮಾಡೋದಾದ್ರೆ ಸ್ವಲ್ಪ ಜಾಸ್ತಿನೇ ಇದು ಹಾಕ್ರಿ ಕೊಬ್ಬರಿ. ಆಮೇಲೆ ಐಟಮ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ರಿ. ನೋಡಿರಿ, ನಾನು ಇದನ್ನು 1 kg ಮಟನ್ ತೊಗೊಂಡು ಬಂದರೆ ಆ 1 kg ಮಟನ್ನಿಗೆ ಆಗಷ್ಟು ನಾನು ಇಷ್ಟು ಐಟಮ್ ತಗೊಂಡಿದ್ದೀನಿ. ಈಗ ಇದನ್ನು ಫ್ರೈ ಮಾಡೋದು ಆಮೇಲೆ ಯಾವ ಥರ ಇದನ್ನು ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ ಬರ್ರಿ. ನೋಡಿರಿ, ಮಟನ್ನ ಒಂದು 3ರಿಂದ 4 ಸಲ ನೀರಲ್ಲಿ ವಾಶ್ ಮಾಡ್ಕೊಂಡು ಈ ಥರ ನೀರು ಇಳಿಯೋಕ್ಕೆ ಈ ಥರ ಇಟ್ಟಿದ್ದೀನಿ. ಇಲ್ಲಿ ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಇದಕ್ಕೆ ಆಯಿಲ್ ಹಾಕಿ, ಇಲ್ಲಿ ನೋಡಿರಿ ಎಣ್ಣೆ ಕಾದತಿ. ಈಗ ಮಟನ್ ಹಾಕೋಣ. ಈಗ ಇದನ್ನು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ನೋಡಿರಿ, ಇದನ್ನು ಈ ಥರ ಒಂದು 2ರಿಂದ 3 ನಿಮಿಷ ಈ ಥರ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಆಮೇಲೆ ಇದಕ್ಕೆ ಉಪ್ಪು, ಅರಿಶಿನ ಪುಡಿ ಹಾಕೋಣ. ಇದಕ್ಕೆ ನೋಡಿರಿ, ಅರಿಶಿನ ಪುಡಿ, ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೋಡಿರಿ, 1-2 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡು ಆಮೇಲೆ ಇದಕ್ಕೆ ಖಾರ ಪುಡಿ ಹಾಕೋಣ. ಉಪ್ಪು, ಅರಿಶಿನ ಪುಡಿ ಹಾಕಿದ ಮೇಲೆ 1-2 ನಿಮಿಷ ಫ್ರೈ ಮಾಡ್ಕೊಂಡಿನಿ. ಯಾಕೆ ಈ ಥರ ಫ್ರೈ ಮಾಡ್ಕೋಬೇಕಪ್ಪ ಅಂತಂದ್ರೆ ಪೀಸ್ ಏನಿರ್ತೈತಲ್ಲ ಚೆನ್ನಾಗಿ ಉಪ್ಪು ತಿಂತತಿ ಅನ್ನೋದಕ್ಕೋಸ್ಕರ. ಆಮೇಲೆ ತಿನ್ಬೇಕಾದ್ರೆ ಟೇಸ್ಟ್ ಬರ್ತೈತಿ ಅಂತ. ಮಸಾಲ ಹಾಕಿದ್ರೆ ಉಪ್ಪು ಹಿಡಿಯಲ್ಲ ಒಂದೇ ಸರಿಗೆನ. ಹಂಗಾಗಿ ಸ್ವಲ್ಪ ಈ ಥರ ಉಪ್ಪು, ಅರಿಶಿನ ಪುಡಿ ಹಾಕಿದ ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಉಪ್ಪು ಚೆನ್ನಾಗಿ ತಿಂತತಿ ಅಂತ. ಈಗ ಇದಕ್ಕೆ ಖಾರ ಪುಡಿ ಹಾಕೋಣ. ನೀವೆಷ್ಟು ಖಾರ ತಿಂತೀರ ಅದ್ರ ಮೇಲೆ ನೀವು ಹಾಕ್ಕೋಬೇಕಾಗ್ತೈತಿ. ನಮ್ಮದು ಖಾರ ಪುಡಿ ಅಷ್ಟೇ ಕಡಕ್ಕಿಲ್ಲ, ಹಂಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ನೋಡಿರಿ, ಇದನ್ನು ಇದನ್ನು 1-2-3 ನಿಮಿಷ ಖಾರ ಹಾಕಿದ ಮೇಲೆ 1-2-3 ನಿಮಿಷ ಇದನ್ನು ಫ್ರೈ ಮಾಡ್ಕೊತೀನಿ. ಈಗ ಯಾಕಂತಂದ್ರೆ ಈ ಖಾರದಲ್ಲಿರೋ ಕಾರ್ಸ್ ಏನಿರ್ತದಲ್ಲ ಅದೆಲ್ಲ ಹೋಗಲಿ ಅಂತ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈಗ ಇಲ್ಲಿ ನೋಡಿರಿ, ಇದನ್ನ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೊಂಡಿನಿ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಕುಕ್ಕರ್ ವಿಷಲ್ನ ಒಂದು 4 ವಿಷಲ್ನ ಕೂಗಿಸ್ತೀನಿ. ಇದನ್ನ ಕುಕ್ಕರ್ ಹಾಕಿ ಈ ಥರ ಒಂದು ಕುದಿ ಹತ್ತಿದ ಮೇಲೆ ಕುಕ್ಕರ್ನ ಮುಚ್ಚಣಿಕೆ ಮುಚ್ಚಿ ಕುದಿಸ್ಕೋಬೇಕು ಒಂದು 4 ವಿಸಲ್. ಆಮೇಲೆ ಒಂದು ಕಡೆ ಕುಕ್ಕರ್ ಇಟ್ಟ ಮೇಲೆ ಒಂದು ಕಡೆಗೆ ಈಗ ಮಸಾಲ ಏನು ತಗೊಂಡಿದ್ವಲ್ಲ ಅದನ್ನು ಫ್ರೈ ಮಾಡ್ಕೊತದೆ. ನೋಡಿರಿ, ಈರುಳ್ಳಿನ ಒಂದು ಸ್ವಲ್ಪ ಎಣ್ಣೆ ಹಾಕಿ
ಹುರ್ಕೊಂಡು ಅದೊಂದು ಸ್ವಲ್ಪ ಬ್ರೌನ್ ಕಲರ್ ಆಗಿನ ಮೇಲೆ ಅದಕ್ಕೆ ಕೊತ್ತಂಬರಿ ಕಾಳು, ಆಮೇಲೆ ಗಸಗಸೆ, ಏಲಕ್ಕಿ, ಲವಂಗ, ಚಕ್ಕೆ, ಕಾಳು ಮೆಣಸು ಅದೆಲ್ಲ ತೆಗ್ದಿಟ್ಕೊಂಡಿದ್ನಲ್ಲ ಅದೆಲ್ಲ ಐಟಮನ್ನು ಹಾಕಿ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಂಡು ಆಮೇಲೆ ಲಾಸ್ಟಿಗೆ ಟಮಾಟ ಹಾಕಿ ಫ್ರೈ ಮಾಡ್ಕೊಂಡು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೋಬೇಕಿದ್ನ. ನೆಕ್ಸ್ಟ್ ಈಗ ಶ್ರಾವಣ ಬಂತು, 1 ತಿಂಗಳು 1.5 ತಿಂಗಳು ತನಕ ಏನು ನಾನ್ ವೆಜ್ ಅಡುಗೆ ಮಾಡೋಂಗಿಲ್ಲ, ತಿನ್ನಂಗೂ ಇಲ್ಲ. ಹಂಗಾಗಿ ಇನ್ಮೇಲಿಂದ ಬರೀ ವೆಜ್ ರೆಸಿಪಿ ಹಾಕ್ತೇನೆ. ಈಗಿದು ಮಟನ್ನಿಂದು ಇವತ್ತು ಲಾಸ್ಟ್ ವಿಡಿಯೋ ಇದು. ನೆಕ್ಸ್ಟ್ ಇನ್ನೆಲ್ಲ ವೆಜ್ ಐಟಮ್ ಹಾಕ್ತೀನಿ ನೋಡಿರಿ. ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ಆಮೇಲೆ ಲಾಸ್ಟಿಗೆ ಟಮಾಟ ಹಾಕ್ತಿದ್ದೀನಿ. ಟಮಾಟ ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದನ್ನ ಪ್ಲೇಟ್ ಮುಚ್ಚಿ ಇದು ಮಾಡಿಬಿಟ್ರೆ ಅದರಲ್ಲೇ ಬೆಂದ್ಕೊಂಬಿಡ್ತೈತೆ ಅದು ಚೆನ್ನಾಗಿ. ಇದು ಹುರಿದಿರೋ ಐಟಮ್ ಎಲ್ಲ ತಣ್ಣಗಾದ್ಮೇಲೆ ಇದನ್ನ ಎಲ್ಲದನ್ನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನ ಗ್ರೈಂಡ್ ಮಾಡ್ಕೊಂಡು ಸ್ವಲ್ಪ ನೈಸಾಗೆ ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ನೋಡಿರಿ ಈ ಥರ ಗ್ರೈಂಡ್ ಮಾಡ್ಕೊಂಡು ಈಗ ಅದು ಕುಕ್ಕರ್ ಓಪನ್ ಮಾಡಿ ನೋಡೋಣ. ನೋಡಿರಿ ಇದೆ ಒಂದು 4 ವಿಸಲ್ಗೆ ಚೆನ್ನಾಗಿ ಕುದ್ದೈತೆ ಅಂತ ಅನಿಸ್ತೈತಿ. ನಾನು ಇದನ್ನು ತೆಗ್ದು ನೋಡಿ ಬೆಂದೈತೆ ಇಲ್ಲ ನೋಡಿ ಚೆಕ್ ಮಾಡ್ತೀನಿ. ಮತ್ತು ಕುದ್ದಿಲ್ಲ ಅಂತಂದ್ರೆ ಮತ್ತೆ ನೆಕ್ಸ್ಟ್ ಇನ್ನೊಂದು 2 ವಿಸಲ್ ಇಡೋಣ ಅಂತಂದು ಇದು ಚೆನ್ನಾಗಿ ಬೆಂದೈತಿದು. ಈಗ ಇದಕ್ಕೆ ಬೇರೆ ಪಾತ್ರೆಗೆ ಹಾಕಿ ಇದಕ್ಕೆ ಈಗ ಮಸಾಲ ಏನು ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತದೆ ನೋಡಿರಿ. ಈಗ ಹಾಕಿ ನಮ್ಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ಆ್ಯಡ್ ಮಾಡ್ಕೇಳ್ರಿ. ನಮ್ಮ ಮನೇಲಿ ಸ್ವಲ್ಪ ತೆಳ್ಳಗೆ ಸಾರು ಊಟ ಮಾಡೋದ್ರಿಂದ ನಾನು ನೀರು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಈಗ ನೋಡ್ಕೊಂಡು ಹಾಕ್ಕೊಳ್ಬೇಕು. ನೆಕ್ಸ್ಟ್ ಇದು ಹುಳಿ ಹಿಂಡಬೇಕು. ಮಸಾಲ ಹಾಕಿದ ಮೇಲೆ ಇದು 1-2 ಕುದಿಬೇಕಿದು. ಕುದ್ದ ಮೇಲೆ ಇದಕ್ಕೆ ಹುಳಿ ಹಿಂಡಬೇಕು. ನಾವು ಮಸಾಲೆಗೆ ಟಮಾಟನ ಕಡಿಮೆ ಹಾಕಬೇಕು. ನಾವು ಎಷ್ಟು ಕಡಿಮೆ ಹಾಕಿದ್ರೇನು ಅದು ಹುಳಿ ಹಿಂಡಲೇಬೇಕು ಈ ಸಾಂಬಾರಿಗೆ. ಅದು ಹುಳಿ ಹಿಂಡಿದ್ರೇ ಟೇಸ್ಟ್. ಹಾಗಾಗಿ ಒಂದು ಸ್ವಲ್ಪ ಹುಳಿ ಹಿಂಡೇನೀಗ. ಈಗ ಇದನ್ನು ಕೈ ಆಡಿಸಿ ಆಮೇಲೆ ಟೇಸ್ಟ್ ನೋಡಿ ಉಪ್ಪು ಕಡಿಮೆ ಇದ್ದರೆ ಹಾಕಿ ಮುಚ್ಚಳ ಮುಚ್ಚಿ ಇದನ್ನು ಒಂದು 5-10 ನಿಮಿಷ ಕುದಿಸಿದ್ರೆ ಅದು ಮಸಾಲೆಯಲ್ಲಿರೋ ಎಲ್ಲ ಆಯಿಲೆಲ್ಲ ಬಿಟ್ಕೊಂಡು ಮಟನ್ ಸಾರು ಚೆನ್ನಾಗಿ ಆಗ್ತೈತಿ ನೋಡಿರಿ. ಈಗ ನಾನು ಎಲ್ಲ ಕುದ್ದಾದ್ಮೇಲೆ ತೆಗೆದು ತೋರಿಸ್ತಾನೆ ಯಾವ ಥರ ಆಯಿಲ್ ಬಿಟ್ಕೊಂಡು ಚೆನ್ನಾಗಿ ಕುದ್ದೈತಿ ಅಂತ. ಈಗ ಇದನ್ನು ಒಂದು ಬೌಲಿಗೆ ಹಾಕಿ ತೋರಿಸ್ತೇನೆ ನೋಡಿರಿ. ಈ ರೆಸಿಪಿ ಮಾಡ್ಕೊಳ್ಳೋದು ಭಾಳ ತುಂಬ ಈಸಿ ಮತ್ತು ಭಾಳ ಬೇಗನೂ ಆಗ್ತೈತಿ ಇದು. ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ಅಂತ ಇವತ್ತಿನ ನಾನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು.